ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ಚನ್ನಗಿರಿಯ ತುಮಕೋಸ್ ವತಿಯಿಂದ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಷೇರುದಾರರ ಬಂಧುಗಳಿಗೆ ಕೃತಜ್ಞತಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದ್ದು, ಕೃತಜ್ಞತಾ ಸಮಾರಂಭವನ್ನು ಮಾಜಿ ಸಂಸದರಾದಂತಹ GM ಸಿದ್ದೇಶ್ವರ್ ಅವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದಂತಹ ವಡ್ನಾಡ್ ರಾಜಣ್ಣ, ಮಾಜಿ ಶಾಸಕ ಮಹಿಮಾ ಪಟೇಲ್, ಹಾಗೆಯೇ ಹಾಲಿ ಶಾಸಕರಾದಂತಹ ಬಸವರಾಜ ವಿ ಶಿವಗಂಗಾ, ಹಾಗೆಯೇ ತುಮಕೋಸ್ನ ನೂತನ ಅಧ್ಯಕ್ಷರಾದಂತಹ HS ಶಿವಕುಮಾರ್ ಸೇರಿದಂತೆ ತುಮಕೋಸ್ನ ನೂತನ ಎಲ್ಲ ನಿರ್ದೇಶಕರುಗಳು ಸಹ ಹಾಜರಿದ್ದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಕುರಿತು GM ಸಿದ್ದೇಶ್ವರವರು, ಹಾಗೆಯೇ ಮಾಜಿ ಶಾಸಕರಾದಂಥ ವಡ್ನಾಡ್ ರಾಜಣ್ಣನವರು, ಹಾಗೆಯೇ ಹಾಲಿ ಶಾಸಕ ಬಸವರಾಜ ಶಿವಗಂಗಾ, ಹಾಗೆಯೇ ಉಳಿದಂತೆ HS ಶಿವಕುಮಾರ್ ಉಳಿದಂತೆ ಇತರರು ಮಾತನಾಡಿದರು. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. ಅನ್ನೋಂಥದ್ದು ಬಹಳ ಸಹಜವಾದ್ದು. ನಾವು ಜನತಾ ಪಕ್ಷ ಅಂತಂದಿದ್ವಿ, ಅದು ವಿಭಜನೆ ಆಯಿತು, ಅದರೊಳಗೆ BJP ಬೇರೆ ಆಯಿತು, ಜನತಾ ಪಕ್ಷ ಬೇರೆ ಆಯಿತು, ಆಮೇಲೆ ಅದನ್ನ ಜನತಾದಳ ಅಂತ ಮಾಡಿದ್ವಿ, ಒಂದು ಜನತಾದಳ S ಅಂತ ಆಯಿತು, U ಅಂತ ಆಯಿತು. ಈಗ ವಿಭಜನೆಗಳಾಗ್ತಾ ಇರೋವಂಥದ್ದು ಸಹಜ. ಆದರೆ ಬಾಂಧವ್ಯ ಮತ್ತು ಸಂಬಂಧಗಳು ಅನ್ನೋಂಥದ್ದು ನಮ್ಮ ನಡುವೆ ಯಾವಾಗಲೂ ಇರಬೇಕಾದಂಥದ್ದು. ಈಗ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳ ನಡುವೆ ಒಂದು ಬಾಂಧವ್ಯ ಇರಬೇಕಾಗುತ್ತೆ. ವಿರೋಧ ಪಕ್ಷಗಳು ಅನ್ನೋಂಥವು ಆಡಳಿತ ಪಕ್ಷಗಳಿಗೆ ಒಂದು ಮಾರ್ಗದರ್ಶನ ಮಾಡುವಂಥ ಸ್ಥಿತಿ ಒಳಗಡೆ ಯೋಚನೆ ಮಾಡಿ ಅನುಭವಿಸಿ ಎಲ್ಲರ ಶ್ರಮದಿಂದ ಎಲ್ಲರ ಹೆಸರನ್ನ ಹೇಳಿಕೊಂಡ್ರೆ ಬಹಳ ಜನ ಅಧ್ಯಕ್ಷರುಗಳಾಗಿದ್ದಾರೆ, ಬಹಳ ಜನ ನಿರ್ದೇಶಕರುಗಳಾಗಿದ್ದಾರೆ. ಅವರೆಲ್ಲರ ಶ್ರಮದಿಂದ ತುಮಕೋಸ್ ಇವತ್ತು ಈ ಮಟ್ಟಕ್ಕೆ ಬೆಳೆದಿದೆ ಅಂತ ಹೇಳಿದ್ರೆ ತುಂಬ ಸಂತೋಷ ಆಗುತ್ತೆ. ಹಣ ಹೇಳುತ್ತೆ ₹1 ನೀನು ದುಡಿ, ₹1 ಆದಮೇಲೆ ನಾನು ದುಡಿತೀನಿ ಅಂತೇಳಿ. ಹಾಗೆ ಇವತ್ತು ತುಮಕೋಸು ಆ ಮಟ್ಟಕ್ಕೆ ಬೆಳೆದು ನಿಂತಿದೆ. ಆ ಬೆಳೆದು ನಿಂತಿರೋದನ್ನು ಸರಿಯಾದ ರೀತಿಯಲ್ಲಿ ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ಏನು ಈಗ 15ಕ್ಕೆ 15 ಜನರನ್ನ ಆಯ್ಕೆ ಮಾಡಿದ್ರೆ ನೋಡಿ, ಎಷ್ಟು ಜನ ವೋಟ್ ಮಾಡಿದ್ರಿ? 30 ಜನ 40 ಜನ ಆ ಬೂತ್ ಇದ್ರ ಲಿಸ್ಟಲ್ಲಿ ಇರ್ತಾರ. 33 ಜನರಲ್ಲಿ ಇವ್ರನ್ನ 15 ಜನ ಸೆಲೆಕ್ಷನ್ ಮಾಡ್ಬೇಕಾರೆ ನೀವೆಷ್ಟು ಬುದ್ಧಿವಂತರು ಇರ್ಬೋದು ನೋಡಿ. ಎಷ್ಟು ಜಡ್ರು ವೋಟ್ ಮಾಡಕ್ ಬರೋದಿಲ್ಲ, ಹಾಗೆ ಹೀಗೆ ಅಂತೇಳಿ ಹೇಳ್ತಾರಲ್ಲ ನೋಡಿ. ಜನ ಮತದಾರರು ಏನಿದ್ದಾರೆ, ಅದು ಯಾವುದೇ ಸಹಕಾರ ಸಂಘ ಇರ್ಬೋದು, ನಮಗೆ ಆಶ್ಚರ್ಯ ಆಗುತ್ತೆ ಎಷ್ಟು ಜನ ವೋಟ್ ಮಾಡ್ತಾರೆ ಅಂತೇಳಿ. ಹಾಗಾಗಿ ತುಂಬಾ ಸಂತೋಷ ಆಗುತ್ತೆ. ಹಿಸ್ಟ್ರಿಯಲ್ಲಿ ದಾಖಲೆ ಮಾಡಿದ್ರು, ತುಮಕೋಸಿನ ದಾಖಲೆ ಆಗಿದೆ. ಈಗ ಯಾವತ್ತೂ ಹಿಂಗೆ 15ಕ್ಕೆ 15 ಯಾವುದೇ ಒಂದು ಆ ಟೀಮನ್ನ ಆಯ್ಕೆ ಮಾಡಿರ್ತಕ್ಕಂಥ ಉದಾಹರಣೆಗಳೇನಿಲ್ಲ. ನಾನು ಶಾಸಕನಾಗಿದ್ದಂಥ ಸಂದರ್ಭದಲ್ಲೂ ಸಹ ಯಾವತ್ತೂ ನಾನು ಇದರೊಳಗೆ ರಾಜಕಾರಣವನ್ನ ಮಾಡುವಂತ ಕೆಲಸವನ್ನ ಮಾಡಲಿಲ್ಲ. ಅವ್ರು ಯಾವ ಪಾರ್ಟಿಯವರೇ ಆಗ್ರಪ್ಪ, ನಮ್ಮ ಪಾರ್ಟಿಯವರು ಬೇಕಾದ್ರೆ ಆ ಕಡೆನೂ ಸೇರ್ಕೊಳ್ರಿ, ಈ ಕಡೆನೂ ಸೇರ್ಕೊಳ್ರಿ, ನಾನಂತೂ ಅದರಲ್ಲಿ ಪ್ರವೇಶ ಮಾಡೋದಿಲ್ಲ ಅಂತೇಳಿ ಅವತ್ತಿನಿಂದ ಇವತ್ತಿನವರೆಗೂ ಸ್ವಚ್ಛವಾಗಿ ಇದ್ದೇನೆ. ನನ್ನ ಉದ್ದೇಶ ಇರ್ತಕ್ಕಂಥದ್ದು ತುಮಕೋಸು ಚೆನ್ನಾಗಿದೆ, ಚೆನ್ನಾಗಿ ಬೆಳಿಬೇಕು, ನಮ್ಮ ರೈತರಿಗೆ ಅನುಕೂಲ ಆಗಬೇಕು ಅಂತಕ್ಕಂಥ ಒಂದೇ ಒಂದು ಉದ್ದೇಶವನ್ನ ಇಟ್ಕೊಂಡಿದ್ದಂಥವನು. ತುಮಕೋಸಿಗೆ ಏನಾರ ಸಮಸ್ಯೆ ಬಂದಂಥ ಸಂದರ್ಭದಲ್ಲಿ, ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಅವನ್ನ ನಿವಾರಣೆ ಮಾಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಸಹ ನಾನು ಮಾಡಿದ್ದೇನೆ. ಹಾಗಾಗಿ ಆ ವಿಶ್ವಾಸ ತುಮಕೋಸ್ ಮೇಲೆ ಅವ್ರಿಗೂ ನನ್ನ ಮೇಲಿದೆ. ಇನ್ನ ಅಡಿಕೆ ರೈತರ ಸಮಸ್ಯೆ, ಬೇಕಾದಷ್ಟು ಕಷ್ಟಗಳನ್ನು ಅನುಭವಿಸಿದವಲ್ವಾ. ಧಾರಣೆ ಕಮ್ಮಿನೂ ಕಂಡಿದ್ದೀವಿ, ಜಾಸ್ತಿನೂ ಕಂಡಿದ್ದೀವಿ, ಕೇಳರಿಲ್ಲದನ್ನು ನೋಡಿದ್ದೇವೆ, ಹಣಕಾಸಿನ ತೊಂದರೆನೂ ಅನುಭವಿಸಿದ್ವಿ. ಅದೇನೋ ನಮ್ಮೆಲ್ಲರ ಪುಣ್ಯ, ಆ ಹಿರಿಯರು ಮಾಡಿದಂಥ ಶ್ರಮ ಇವತ್ತು ಅದು ಅವಂತ ಅವಕಾಶ ಪುಣ್ಯ ನಮಗೆ ಸಿಕ್ಕಿದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಅದು ರಾಜಕೀಯ ಸೇರ್ಸಂಗಿಲ್ಲ ಅಂತ ಹೇಳಿದೆ. ರಾಜಕೀಯ ಸೇರ್ಸಂಗಿಲ್ಲ ಅಂದ್ರೆ ಸೇರ್ಸಲ್ಲ, ಆದ್ರೆ ರಾಜಕೀಯ ಇಲ್ಲದೆ ನಮ್ಗೆ ಜೀವನ ನಡೆಯಲ್ಲ. ಯಾಕಪ್ಪ ಅಂದ್ರೆ ಚುನಾವಣೆ ಇವತ್ತು ನಡೆದಿದ್ದೆ ರಾಜಕೀಯದಿಂದನೇ ಇವತ್ತು. ಯಾಕಪ್ಪ ಅಂದ್ರೆ ರಾಜಕೀಯ ಇಲ್ಲ ಅಂದಿದ್ರೆ ರಾಜಣ್ಣರು ಹೇಳ್ದಾಗ 15 ಸೀಟ್ ಬರ್ತಿರ್ಲಿಲ್ಲ. ಆ ರಾಜಕೀಯ ಹೊರತುಪಡಿಸಿ ಗೆಲ್ಲಿಸ್ಬೇಕು, ಸಹಕಾರ ಸಂಘ ಉಳಿಸ್ಬೇಕು ಅಂತ ತಾವೆಲ್ಲ ಏನು ತೀರ್ಮಾನ ತಗೊಂಡು ಇವತ್ತು 15 ಜನ ಆಯ್ಕೆ ಮಾಡಿದ್ರಿ. ಇದೊಂದು ಐತಿಹಾಸಿಕ ತೀರ್ಪು. ಮೊದಲನೇದಾಗಿ ಈ ಐತಿಹಾಸಿಕ ತೀರ್ಪು ಇದ್ದಂಥ ಸಮಸ್ತ ಸಂಘದ ಸದಸ್ಯರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತಾ, ಜೊತೆಗೆ ಈ ಒಂದು ಚುನಾವಣೆಗೆ ಏನು ಆಯ್ಕೆ ಆಗಿದ್ದಾರೆ ನಮ್ಮ ಸಹೋದರ ಸಹೋದರಿ ಹಿರಿಯರೆಲ್ಲ, ಅವ್ರಿಗೂ ಸಹ ಒಂದು ಗೆಲುವಿನ ಶುಭಾಶಯಗಳನ್ನ ಕೋರ್ತಾ, ಇಲ್ಲಿವರೆಗೂ ಶಿವಕುಮಾರ್ ಕೂಡ ಹಿಂದೆ ಅಧ್ಯಕ್ಷರಾದರು. ಅವರು ಕೂಡ ಇವತ್ತು ಮತ್ತೆ ಅಧ್ಯಕ್ಷ ಸ್ಥಾನವನ್ನ
ಅವರಿಗೆ ಲಭಿಸುವಂಥ ಕೆಲಸ ಆಗಿದೆ. ನಾನು ನೋಡಿದಾಗ ಹೇಳ್ತಾ ಇದ್ದೆ, ಮೊದಲು ಘಟ್ಟದ ತಜ್ಞರಲ್ಲಿರೋ ಯಾವುದೇ ಸಮಸ್ಯೆಗಳಾದರೆ ಸಹಕಾರ ಸಂಘಗಳು ಬೆಳಿತವೆ. ಘಟ್ಟದ ಮೇಲೆ ಬೆಳೆದಿರೋದು ಗದಗ್ನ ಒಂದೇ ಅಂತ ಇವತ್ತು ಹೆಮ್ಮೆಯಿಂದ ಹೇಳ್ಬೋದು. ದಾವಣಗೆರೆ ಜಿಲ್ಲೆ ಒಳಗೆ ಚೆನ್ನೈಗೆ ಒಂದು ಅತ್ಯುತ್ತಮವಾದಂಥ ಸಹಕಾರ ಸಂಘ ಆಗಿದೆ ಅಂತೇಳಿ ಎಲ್ಲರೂ ಕೂಡ ಸಲಹೆ ಕೊಟ್ಟರು. ಅಭಿನಂದನೆ ಸಭೆ ಯಾರಿಗೆ ಯಾರು ಅಭಿನಂದನೆ ಮಾಡಬೇಕು, ಅಲ್ಲಿ ನಾವೇ ಪ್ರೋಗ್ರಾಮ್ನ ಅರೇಂಜ್ ಮಾಡ್ಕೊಂಡು ನಮಗೆ ನಾವೇ ಅಭಿನಂದನೆ ಹೇಳ್ಕೊಂತ ಹೋದ್ರೆ ಇದೇಗೆ ಸರಿಯಾಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಕೃತಜ್ಞತಾ ಸಭೆ ಅಂತ ಇದಕ್ಕೆ ಹೆಸರಿಟ್ಟಿತ್ತು. ನಿಜವಾಗ್ಲೂ ಇದು ಅಭಿನಂದನೆ ಸಭೆ. ಯಾಕೆ ಅಂತಂತ ಹೇಳಿದ್ರೆ ಎಲ್ಲ ಸ್ನೇಹಿತರುಗಳು ಹಿರಿಯರು ಗಣ್ಯರು ಮಾತಾಡೋ ಹೇಳಿದ್ರು 15 ಗೆದ್ದಿದ್ದೀವಿ ಅಂತಂತೇಳಿ. 15 ಗೆದ್ದಿರೋದು ಮಾತ್ರ ಅಲ್ಲ, 15 ಜನ ಹೆಚ್ಚು ಕಡೆ 3/2 ಭಾಗದಷ್ಟು ಓಟ್ ಹಾಕ್ಬಿಟ್ಟು ಗೆಲ್ಸಿದ್ದೀರ. ಇದು ಬರೀ ನಾವು ಕಾರ್ಯಕರ್ತರುಗಳು ನಾವು ಅಭ್ಯರ್ಥಿಗಳು ಅಷ್ಟು ಕೆಲಸ ಮಾಡಿದ್ರೆ ಅಷ್ಟೇ ಸಾಧ್ಯ ಆಗೋದಿಲ್ಲ. ಪ್ರತಿಯೊಬ್ಬ ಸದಸ್ಯನು ಕೂಡ ಒಬ್ಬ ಕಾರ್ಯಕರ್ತನ ಕೆಲಸ ಮಾಡಿ ಗೆದ್ದಿದ್ದೀರಾ. ನೀವು ಗೆದ್ದಿರೋರು, ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಮತ್ತೆ ಇಂಥ ಸಮಯದಲ್ಲಿ ಸಿದ್ದನಗೌಡ ಸಣ್ಣ ರಾಮನಗೌಡ ಪಾಟೀಲ್ ಅಂತಂತೇಳಿ 1905ನೇ ಇಸ್ವಿಯಲ್ಲೇ ಸಹಕಾರಿ ತತ್ವಗಳು ಸಹಕಾರ ಸಂಘ ಅಂತಂತೇಳಿ ಮೊದಲನೇದಾಗಿ ಕಣಿಗಾಳಲ್ಲಿ ಹುಟ್ಟಾಕ್ತಂಥವ್ರು. ಈ ಕಲ್ಪನೆ ಕೊಟ್ಟಂಥವ್ರು. ಅವತ್ತು ಹಣ ಚಲಾವಣೆನೂ ಕೂಡ ಸರಿಯಾಗಿರಲಿಲ್ಲ. ರಾಗಿ ಕೊಟ್ಟು ಜೋಳ ತಗೊಳ್ಳೋದು, ಅಥವಾ ಏನೋ ಕುಡುಗಲು ತಗೋಬೇಕು ಅಂತಂದ್ರೆ ಜೋಳ ಕೊಡೋದು, ರಾಗಿ ಕೊಡೋದು. ಇಂಥ ಕಾಲದಲ್ಲಿ ಈ ಸಹಕಾರಿ ಸಂಘನ ಯಾರು ಏನು ಬೆಳೆಯುತ್ತಾರೋ, ಏನು ಮಾಡ್ತಾರೋ ಅದನ್ನ ಬೇರೆಯವ್ರಿಗೆ ಕೊಟ್ಟು ಅದನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದ್ರ ಮುಖಾಂತರ ಶುರು ಮಾಡಿದಂಥ ಸಂಘ ಇದು. ಅವತ್ತಿನ ಕಾಲದಲ್ಲಿ ಕಲ್ಪನೆ ಇಟ್ಕೊಂಡು ಮಾಡಿದಂಥವ್ರು. ಇಂಥ ಸಮಯದಲ್ಲಿ ಅವ್ರನ್ನೆಲ್ಲರೂ ಸ್ಮರಿಸ್ಕೋಬೇಕು. ಅದ್ರ ಮುಂದುವರೆದ ಭಾಗವಾಗಿ 1984ನೇ ಇಸ್ವಿಯಲ್ಲಿ ಮರಳಪ್ಪನವರ ಅಧ್ಯಕ್ಷತೆಯಲ್ಲಿ ಚನ್ನಗಿರಿ ತುಮಕೂರು ಶುರುವಾಗಿದೆ. ಅವ್ರನ್ನೂ ಕೂಡ ಇಂಥ ಸಮಯದಲ್ಲಿ ಸ್ಮರಣೆ ಮಾಡ್ತಾ ಅವರದೇ ಕೈ ಜೋಡಿಸಿದಂಥ ಎಲ್ಲ ನಿರ್ದೇಶಕರುಗಳು. ಅವ್ರ ನಂತರ ಬಸವರಾಜಪ್ಪನವ್ರು ಬಂದರು. ಸುಮಾರು ಅವರು 5-6 ವರ್ಷ ಅಧ್ಯಕ್ಷರಾಗಿದ್ದರು. ನಂತರ ದಿನಗಳು ಬಂದ ಎಲ್ಲ ಅಧ್ಯಕ್ಷರುಗಳು ನಿರ್ದೇಶಕರುಗಳ ಸಹಕಾರದಿಂದ ಇವತ್ತು ನಮ್ಮ ಸಂಸ್ಥೆ ಈ ಮಟ್ಟಕ್ಕೆ ಬೆಳೆದಿದೆ. ಇದು ರಾಷ್ಟ್ರ ಮಟ್ಟದಲ್ಲೂ ಕೂಡ ಹೆಸರು ಮಾಡಿದೆ. 2017ರಲ್ಲಿ ರಾಷ್ಟ್ರದಲ್ಲಿ ಅತ್ಯುತ್ತಮ ಸಹಕಾರಿ ಸಂಘ ಅಂತಂತೇಳಿ ನಮಗೆ ಅವಾರ್ಡ್ ಕೂಡ ಆಗಿದೆ. ಇದೆಲ್ಲದಕ್ಕೂ ಕೂಡ ಕಾರಣಕರ್ತರಾದ ಅವತ್ತಿಂದ ಇಲ್ಲಿವರೆಗೆ ಬಂದ ಎಲ್ಲ ಅಧ್ಯಕ್ಷರುಗಳು, ನಿರ್ದೇಶಕರುಗಳು, ಎಲ್ಲಕ್ಕೆ ಹೆಚ್ಚಾಗಿ ಅವರು ಸಹಕಾರಿ ಕೊಟ್ಟಂಥ ಸಹಕಾರಿ ಬಂಧುಗಳಿಗೆ ಅಭಿನಂದನೆಗಳು ಸಲ್ಲಿಸ್ತೇನೆ. ಎಲೆಕ್ಷನ್ನು ಆಯಿತು. ಆಗುವಾಗ ಕೆಲವಾರು ವಿಚಾರಗಳನ್ನು ನಿಮ್ಮ ಮುಟ್ಟಿದ್ವಿ. ನಾವಂತೂ ಹೇಳ್ಬೇಕು ಅಂದರೆ ಇವತ್ತಿನ ರಾಜಕಾರಣಿಗಳ ಥರಂತೂ ಅಲ್ಲೇ ಅಲ್ಲ. ನಾವು ಮೊದಲಿಂದನೂ ಕೂಡ ಅದು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತ ಹೇಳೋದ್ಕಿಂತನ ಏನು ಮಾಡ್ತೀವೋ ಅದನ್ನು ಮನ್ಮರ್ತ ಮಾಡ್ತಾ ಹೋದ್ರೆ ಜನಗಳು ಮಾತಾಡ್ತಾರೆ ಅನ್ನೋ ಮನಸ್ಥಿತಿಯಲ್ಲಿ ಇದ್ದವರು. ಅನಿವಾರ್ಯವಾಗಿ ಈ ಸರಿ ಎಲೆಕ್ಷನ್ ನಮ್ಮ ಇನ್ನೊಂದು ಗುಂಪಿನವ್ರನ್ನ ಸ್ಪೀಡು, ಅವರ ವರ್ತನೆಗಳು ನೋಡಿ ನಾವು ಕೂಡ ಏನಾರೇ ಮಾಡ್ತೀವಪ್ಪ ಅಂತಂತ ಹೇಳಿ ನಿಮ್ಮ ಮುಂದೆ ಕೆಲವಾರು ವಿಚಾರಗಳನ್ನ ಇಟ್ಟಿದ್ವಿ. ಒಂದು, ಸಣ್ಣ ಪುಟ್ಟ ರೈತರುಗಳಿಗೆ 5-10 ಸಾವಿರ 20 ಸಾವಿರಕ್ಕೆಲ್ಲನ ಬೇರೆ ಬೇರೆ ಮನೆ ಬಾಗಿಲಿಗೂ ನಿಂತ್ಕೋಬಾರ್ದು. ಎಂಥ ಸಮಯದಲ್ಲೂ ಕೂಡ ನಮ್ಮ ರೈತ ಇನ್ನೊಬ್ಬರ ಹತ್ರ ಕೈ ಚಾಚುವಂಥ ಪರಿಸ್ಥಿತಿ ಮಾಡ್ಕೋಬಾರ್ದು ಅಂತಂತೇಳಿ ಬಂದ ತಕ್ಷಣ ಏನು ಹೇಳಿತ್ತು, ಒಂದು 50 ಸಾವಿರದವರೆಗೆ ಯಾವ ನೆನೆಸ್ಕೊಂಡವ್ರು ಕೂಡ ತುಮಕೋಸ್ಕೋಗಿ ತಗೊಂಡು ಹೋಗ್ಬೋದು ಅಂತ ವ್ಯವಸ್ಥೆ ಮಾಡಿದ್ವಿ. ಇದ್ರ ಕೊಡೋದ್ರ ಜೊತೆಗೆ 390 ಕೋಟಿ ಸಾಲ ಕೊಡೋದ್ರ ಜೊತೆಗೆ